ಯತ್ರ ನಾರಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ. ಸೊ ಇದರ ಅರ್ಥ ಏನು ಅಂತ ಅಂದರೆ, ನಾವು ಎಲ್ಲಿ ಮಹಿಳೆಯರನ್ನ ಪೂಜಿಸ್ತೀವೋ ಮತ್ತು ಗೌರವಿಸ್ತೀವೋ ಅಲ್ಲಿ ದೇವರು ವಾಸಿಸ್ತಾನಂತೆ. ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳಿ ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಮನಸ್ಸಿಗೆ ನನಗೆ ತುಂಬ ಒಂದು ಇಷ್ಟವಾಗಿರೋ ಎಪಿಸೋಡ್ ಅನಿಸುತ್ತೆ ಇದು ಆ್ಯಕ್ಚುಲಿ. ಅಂದರೆ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ, ನಾನು ಬೆಂಗಳೂರಲ್ಲಿಲ್ಲ, ಮೈಸೂರಲ್ಲಿದ್ದೀನಿ. ಅಂದರೆ ಮೈಸೂರಲ್ಲಿ ನಾನು ಸಿದ್ಧಾರ್ಥ ಲೇಔಟಲ್ಲಿದ್ದೀನಿ. ಸಿದ್ಧಾರ್ಥ ಲೇಔಟಲ್ಲಿ ಇಲ್ಲಿ ನಾನು ಆ್ಯಕ್ಚುಲಿ ಹುಟ್ಟಿ ಬೆಳೆದಿದ್ದಲ್ಲ, ನಾನು ಇಲ್ಲೇ. ನಾನು ಹಿಂದೆ ನೀವು ನೋಡ್ತಾ ಇರ್ಬೋದು, ಇದು ನಾನು ಓದಿದ ಸ್ಕೂಲ್ ಆ್ಯಕ್ಚುಲಿ. ಈ ನಮ್ಮ JSS ಪಬ್ಲಿಕ್ ಸ್ಕೂಲು ಹೆಂಗೆ ಅಂತ ಅಂದರೆ, ನನಗೆ ಆದಂಥ ಒಂದು ತುಂಬ ನನ್ನದು ಮೆಮೊರೀಸ್ ತುಂಬ ಇದೆ. ನನಗೆ ಬೇರೆಯವ್ರು ಹೆಂಗೆ ಎಂಜಾಯ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನಾನಂತೂ ತುಂಬ ಎಲ್ಲ ಥರನೂ ನಾನು ಎಂಜಾಯ್ ಮಾಡಿಬಿಟ್ಟಿದ್ದೀನಿ. ಒಂದು ಫಿಲಮ್ ಮಾಡ್ಬಿಡೋದು ಅನಿಸುತ್ತೆ ನನ್ನ ಒಂದು ಮೆಮೊರೀಸ್ಗೆ ನೋಡ್ತಾ ಇದ್ದಾರೆ. ಆ ಥರ ಒಂದು ಕಳೆದಿರೋ ಒಂದು ನೆನಪು. ಈ ಒಂದು ನೆನಪಲ್ಲಿ ನಾನು ಇವತ್ತು ಏನು ತೋರ್ಸೋಕ್ಕೆ ಬಂದಿದ್ದೀನಿ ಅಂತ ಅಂದರೆ, ನಾವು ಅವಾಗೆಲ್ಲ ಒಂದು ತಿಂಡಿ ತೊಗೊಳಕ್ಕೆ ನಾವು ಎಲ್ಲಿ ಹೋಗ್ತಾ ಇದ್ರಿ ಅಂದರೆ, ಇಲ್ಲಿ ನಮ್ಮ ಸಿದ್ಧಾರ್ಥ ಲೇಔಟಲ್ಲಿ ನಾವು ಫೇಮಸ್ ಆಗಿರೋವಂಥ ಮಧು ಫಾಸ್ಟ್ ಫುಡ್ಡು. ಅಂದರೆ ಇವಾಗಲೂ ಫೇಮಸ್ಸೇ. ಆವಾಗ ನಾವು ಮಧು ಫಾಸ್ಟ್ ಫುಡ್ ಹತ್ರ ಹೋಗ್ತಾ ಇದ್ವಿ. ಒಂದು ದೋಸೆ ಆಗಲಿ, ಒಂದು ಇಡ್ಲಿ ಆಗಲಿ, ಏನೇ ಒಂದು ತಿಂಡಿ ನಾವು ತಿನ್ನೋಕ್ಕೆ, ಅಂದರೆ ಮನೆಯಲ್ಲಿ ನಮ್ಮ ತಾಯಿ ಮಾಡಿಲ್ಲ ಅಂದಾಗ ನಾವು ಅಲ್ಲಿ ತಿನ್ನೋಕ್ಕೆ ಹೋಗ್ತಾ ಇದ್ವಿ. ಸೊ ಇವತ್ತು ನಾನು ಒಂದು ತೋರಿಸ್ಬೇಕಾಗಿರೋದು ಒಂದು ಬಿಸ್ನೆಸ್ ಅಂತ ಅಂದರೆ, ಒಂದು ಮಂತ್ರಾಲಯ ಕೆಫೆ ಅಂತ. ಸೊ ಇದೇ ಲೈನಲ್ಲಿ ಒಂದು ಯಾವ ಹೋಟ್ಲೂ ಇರ್ತಾ ಇರಲಿಲ್ಲ. ಸೊ ಇವತ್ತು ಅವರು ಆ ಒಂದು ಹೋಟ್ಲು ಮಾಡಿದ್ದಾರೆ ಅಂತ ಅಂದರೆ ನನಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ. ನೀವು ನೋಡ್ತಾ ಇದ್ದೀರಲ್ಲ, ಇದೇನೇ ಮಂತ್ರಾಲಯ ಕೆಫೆ. ದೊಡ್ಡದಾಗಲಿ ಚಿಕ್ಕದಾಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಯಾರು ಬೇಕಾದ್ರೂ ವ್ಯವಹಾರ ಸ್ಟಾರ್ಟ್ ಮಾಡ್ಬೋದು. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ವ್ಯವಹಾರ ಅನ್ನೋದು ಒಂದು ಶ್ರದ್ಧೆ ಆಗಲಿ, ಒಂದು ಭಕ್ತಿ ಆಗಲಿ, ಒಂದು ನಿಷ್ಠೆ ಆಗಲಿ, ಒಂದು ನಂಬಿಕೆ, ಇಷ್ಟು ಇಟ್ಕೋಬೇಕು. ನಾವು ಸ್ಟಾರ್ಟಿಂಗಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಒಂದು ವ್ಯವಹಾರ ಅಂತ ಅಂದಮೇಲೆ ಲಾಭ ನೋಡ್ತೀವಿ ಅಷ್ಟು. ಅದೇ ತಪ್ಪಾಗೋದು. ಈ ಶ್ರದ್ಧೆ ಭಕ್ತಿ ನಿಷ್ಠೆ ನಂಬಿಕೆ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಅದು ನಮ್ಮದೇ ಒಂದು ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ನಮಗೆ ಲಾಭದಾರಿ ಕರ್ಕೊಂಡೋಗುತ್ತೆ. ಈ ಲಾಭದಾರಿಯವ್ರಿಗೆ ತುಂಬ ಚೆನ್ನಾಗಿ ಯಾವ ಥರ ಕರ್ಕೊಂಡೋಗಿದೆ ಅಂದರೆ, ಒಂದು ಟೆಂಟಿನಿಂದ ಸ್ಟಾರ್ಟ್ ಆಗಿದ್ದು. ಆ್ಯಕ್ಚುಲಿ ಇಲ್ಲೇ ಒಂದು ಗೀತಾ ಸ್ಕೂಲ್ ಅಂತ ಇದೆ, ಇಲ್ಲಿ ನಮ್ಮ ಸಿದ್ಧಾರ್ಥ ಲೇಔಟಲ್ಲಿ ಇರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಮೈಸೂರಲ್ಲಿ ಇಲ್ಲೇ ಒಂದು ಗೀತಾ ಸ್ಕೂಲ್ ಅಂತ ಇದೆ. ಸೊ ಗೀತಾ ಸ್ಕೂಲಲ್ಲಿ ಅವರು ಟೆಂಟಿಂದ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಬಾತ್ ಆಗಲಿ, ಇಡ್ಲಿ ಆಗಲಿ, ವಡೆ ಆಗಲಿ, ಬಿಸಿಬೇಳೆ ಬಾತ್ ಆಗಲಿ, ಎಲ್ಲ ದೋಸೆ ಆಗಲಿ, ಎಲ್ಲ ಥರನೂ ಸಿಗ್ತಾಯಿತ್ತು ಅಲ್ಲಿ. ಫೇಮಸ್ ಆ್ಯಕ್ಚುಲಿ. ಆ ವಿಷಯ ಗೊತ್ತಾಯಿತು ನನಗೆ ಇವಾಗಲೇ. ಅದು ಗೊತ್ತಾದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಆ ಗ್ರೋತ್ ಗೊತ್ತಾಗ್ತಿದೆ. ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು ಯಾವ ಆಶೀರ್ವಾದ ಅಂದರೆ, ದೇವರ ಆಶೀರ್ವಾದ ಅಂತೆ. ನಾನು ಹೇಳೋದ್ಕಿಂತ ಅವರು ಓನರ್ ಆದವ್ರು ಏನು ಹೇಳ್ತಾರೆ ನೋಡೋಣ. ಅವ್ರ ಬಾಯಿಂದ ಅವ್ರ ಎಕ್ಸ್ಪೀರಿಯೆನ್ಸು, ಅವ್ರು ಹೆಂಗೆ ಸ್ಟಾರ್ಟ್ ಮಾಡಿದ್ರು. ಇವಾಗೊಂದು 15 ಡೇಸ್, ಒಂದು 20 ಡೇಸ್ ಅಂದರೆ 20 ದಿವಸ ಆಯಿತು ಅಷ್ಟೇ ಓಪನ್ ಆಗಿ. ನೋಡೋಣ, ಇವಾಗ ನೋಡ್ತಾ ಇದ್ದೀರಲ್ಲ ಅವರೇನೆ, ನೋಡೋಣ ಅವ್ರೇನು ಹೇಳ್ತಾರೆ ಅಂತ. ಇಲ್ಲಿ ಗೀತಾ ಕಾನ್ವೆಂಟ್ ಹತ್ರ ಸತತವಾಗಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ಒಳ್ಳೆ ಏರಿಯಾ, ತೊಂದರೆ ಇಲ್ಲ. ಆದರೂ ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದೋ. ದೋಸೆ ಆಗಲಿ, ಸೆಟ್ ಮಸಾಲೆ ಆಗಲಿ, ಪೇಪರ್ ಮಸಾಲೆ ಎಲ್ಲ ಪ್ರತಿಯೊಂದು ದೋಸೆನೂ ಕೊಡವು. ಆಮೇಲೆ ಬಿಸಿಬೇಳೆ ಬಾತು, ವಡೆ ಎಲ್ಲ ಚೆನ್ನಾಗಿ ಮಾಡೋ. ಒಳ್ಳೆ ರಶ್ ಆಗೋದು, ಒಳ್ಳೆ ಪೀಸಲ್ಲಿ ಒಳ್ಳೆ ಸ್ಮೂತ್ ಇದರಿಂದ ವರ್ತನೆ ಮಾಡೋದು. ನಾವು ಅದೇ ರೀತಿ ವರ್ತನೆ ಮಾಡ್ತಾಯಿದ್ದೆ. ಜನ ಆ ಕಡೆ ಇದು ಮಾಡೋದು. ಒಬ್ಬರು ಸಿದ್ಧಾರ್ಥ ಲೇಔಟವ್ರು ಈ ಕಡೆ ಅಲ್ಲಿ ಬಂದಿದ್ರು ತಿಂಡಿ ಮಾಡೋಕ್ಕೆ. ಸರ್, ನೀವು ಸಿದ್ಧಾರ್ಥ ಲೇಔಟಲ್ಲಿ ಯಾಕೆ ಹಾಕ್ಬಾರ್ದು, ನೀವು ಒಳ್ಳೆ ಆಫೀಸಲ್ಲಿ ಇದೆ, ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತೀರಿ, ಎಲ್ಲ ನಮ್ಗೆ ಟೇಸ್ಟ್ ಎಲ್ಲ ರುಚಿಯಾಗೋದೆ, ದಯವಿಟ್ಟು ಎಲ್ಲ ನೋಡಿ ಅಂತ. ಆಮೇಲೆ ನೋಡ್ಬೇಕಾದ್ರೆ ನಾವಿಲ್ಲಿ ಒಂದು ಮನೆ ನೋಡ್ಬೇಕಾದ್ರೆ ನಮಗೆ ಸ್ವಲ್ಪ ಇಷ್ಟ ಆಯಿತು. ಕಾರ್ನರು 4 ಕಡೆ ರೋಡ್ ಬರೋದು, ಒಳ್ಳೆ ವ್ಯಾಪಾರ ಅಂತ ನೋಡಿ ಇದು ಮಾಡ್ದೋ. ಇವತ್ತಿಗೆ 6/2/26 ಓಪನ್ ಆಗಿರ್ತದೆ. ಒಂದು 20-25 ದಿನ ಆಗಿರಬೇಕು, ಒಂದು ತಿಂಗಳೇ ಆಗಿರಬೇಕು. ಅದು ಏನಂತ ಅಂದರೆ ನಮಗೆ ಒಳ್ಳೆ ವ್ಯಾಪಾರ ಆಗ್ತದೆ, ತೊಂದರೆ ಇಲ್ಲ. ಆಮೇಲೆ ಬಿಸಿ ಎಲ್ಲ ಒಳ್ಳೆ ಸ್ಮೂತ್ ಜನ ಇಲ್ಲಿ ವರ್ತನೆ ಮಾಡ್ತಾರೆ. ಅದಕ್ಕೆ ನಾವು ಏನಂದರೆ ಟೇಸ್ಟ್ ಇಂಪಾರ್ಟೆಂಟು. ಟೇಸ್ಟ್ ಕೊಡಬೇಕು, ಶುಚಿತ್ವ ಇರಬೇಕು, ಕ್ಲೀನಾಗಿರಬೇಕು. ಅಂದಿದ್ರೆ ಜನ ಎಲ್ಲಿರು ಬಂದಿರಬೇಕು. ಇವಾಗ ಒಂದು ಟೈಮು ಮೋಸ್ಟ್ಲಿ ಒಂದು 9:30 ಆಗಿರ್ಬೋದು.
ಜನ ಯಾವ ಥರ ಇದ್ದಾರೆ ಅಂತ ಗೊತ್ತಾಗುತ್ತೆ ನನಗೆ ಇದರಲ್ಲೇ. ಸೊ ಅಲ್ಲಿ ಒಬ್ಬರು ಗ್ರಾಹಕರು ಒಬ್ಬರು ಇದ್ದಾರೆ. ಸೊ ಆಲ್ರೆಡಿ ಅವರು ಬೆಣ್ಣೆ ಮಸಾಲೆ ದೋಸೆ ತಿಂತಾ ಇದ್ದಾರೆ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಸರ್ ಎಲ್ಲಿ ಇಲ್ಲೇ ಇರೋದಾ ಹೆಸರು ಸಿದ್ಧಾರ್ಥ ಲೇಔಟೇನಾ? ಸಿದ್ಧಾರ್ಥ ಲೇಔಟ್. ಹೌದಾ, ಓಕೆ. ಸರ್ ಹೆಂಗೆ ಗೊತ್ತಾಯ್ತು ಸರ್ ಮಂತ್ರಾಲಯ ಕೆಫೆ ಇದು? ಬರ್ತಾಯಿದ್ದೆ ಹೋಗ್ತಾ ನೋಡಿಕೊಂಡು ಟೇಸ್ಟ್ ಇದೆ, ಒಳ್ಳೆ ಚೆನ್ನಾಗಿದೆ. ಮಸಾಲೆ ದೋಸೆ ಬಿಸಿ ಬೆಳಗ್ಗೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಆಗಿ ಬರ್ತೀವಿ. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸರ್. ಯಾವಾಗಿಂದ ಬರ್ತಾ ಇರೋ ಸರ್ ನೀವು? ಬರ್ತಾಯಿದೆ ಸುಮಾರು ದಿನ ಬಂದಾಗಿಂದ ಓಪನ್ ಆಗಿಲ್ಲ. ಎಷ್ಟು ದಿವಸ ಆಯಿತು ಓಪನ್ ಆಗಿ? ವಾರದಿಂದ ನೋಡ್ದಂಗೆ. ನಮ್ಮ ಫ್ಯಾಮಿಲಿ ಎಲ್ಲ ರಾಘವೇಂದ್ರ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿಂದ ಬಂದಮೇಲೆ ರಾಘವೇಂದ್ರ ಕೃಪೆಯಿಂದ ನಾವು ಆಶೀರ್ವಾದ ತಗೊಂಡು ಅಲ್ಲಿ ಓಪನ್ ಮಾಡಬೇಕು ರಾಘವೇಂದ್ರ ಕೃಪೆನೇ. ಇಲ್ಲಿಗೂ ಅಷ್ಟೇ ರಾಘವೇಂದ್ರ ಕೃಪೆಯಿಂದ ಓಪನ್ ಮಾಡಿದ್ಮೇಲೆ ಇಲ್ಲಿ ಸಕ್ಸಸ್ ಆಗಿದೆ. ಆ ಕೃಪೆ ನಮಗೆ ರಾಯರು ಭಾಳ ಭಕ್ತಿಯಿಂದ ಆರಾಧನೆ ಮಾಡ್ತೀವಿ ನಾವು. ಒಳ್ಳೆಯ ವ್ಯಾಪಾರ ಆಗುತ್ತದೆ. ನಾವು ಇದರಲ್ಲಿ ಸಕ್ಸಸ್ ಆಯ್ತು, ಸಂಪೂರ್ಣ ಸಕ್ಸಸ್ ಆಗುತ್ತೆ, ಗ್ಯಾರಂಟಿ ಗೊತ್ತು. ಓಕೆ. ಅಂದರೆ ಇವಾಗ ಅಣ್ಣ ನಂಗೊಂದೊಂದು ಪ್ರಶ್ನೆ, ದೇವ್ರ ಹೆಸರು ಇಟ್ಬಿಟ್ರೆ ಆಗ್ಬಿಡತ್ತಾ ಅಂತ ನನಗೆ. ದೇವ್ರ ಹೆಸರು, ದೇವರು ಬೇಕು, ಸ್ವಲ್ಪ ಜನಗಳ ಆಶೀರ್ವಾದನೇ ಬೇಕು, ಟೇಸ್ಟ್ ಬೇಕು, ಇವೆಲ್ಲ ಇದ್ರೆ ಮಾತ್ರ ಅದಾಗೋದು. ದೇವ್ರು ಬೇಕು, ದೇವರು ಆಶೀರ್ವಾದದಿಂದ ನಾವು ಓಪನ್ ಮಾಡಿದ್ದೀವಿ. ಆ ದೇವ್ರ ಕೃಪೆಯಿಂದ ಏನು ಮಾಡಿದ್ದೀವಿ ಸಕ್ಸಸ್ ಆಗೋದು, ಕೆಟ್ಟದ್ದಾಗಿಲ್ಲ. ಅಂದರೆ ಅದನ್ನೇ ಇವಾಗ ಹೆಂಗೆ ಅಂದರೆ ದೇವ್ರ ಹೆಸರು ಈಗ ಕೆಲವೊಂದು ಅಲ್ಲ, ಈಗ ನಾನೆಲ್ಲ ಸುಮಾರು ಕಡೆ ನೋಡಿದ್ದೀನಿ ದೇವ್ರ ಹೆಸರು ಎಲ್ಲ ಇಟ್ಬಿಡ್ತಾರೆ. ಬಟ್ ಅದು ಕೆಲವೊಂದು ಕಡೆ ಆಗಲ್ಲ ವ್ಯಾಪಾರ. ಟೇಸ್ಟ್ ಚೆನ್ನಾಗಿರುತ್ತೆ ಆದ್ರೆ ವ್ಯಾಪಾರ ಆಗಲ್ಲ. ಅವಾಗ ಅದಕ್ಕೇನಂತೀರಾ ಅಂತ ಕಡೆ ಇದ್ದಾಗ? ನಮ್ಮ ಭಾವನೆಯಿಂದ ಗ್ಯಾರಂಟಿ ಇಲ್ಲಿ ಸಕ್ಸಸ್ ಆಯ್ತು ಅಂತ 100% ಗ್ಯಾರಂಟಿ ಇದೆ. ನಂಬಿಕೆ ಇಟ್ಟಿರ್ತೀರಲ್ವಾ, ಅದ್ರ ಮೇಲೆ ಡಿಸೈಡ್ ಆಗೋದು. ರಾಘವೇಂದ್ರ ಕೃಪೆಯಿಂದ ನಾವು ಶ್ರದ್ಧೆ ಇಟ್ಟಿದ್ವಿ, ಸಕ್ಸಸ್ ಆಯ್ತು ಅಂತ ಗ್ಯಾರಂಟಿ ಗೊತ್ತು. ಹೌದೌದು ಅಣ್ಣ, ಇದು ಬೇಕಾಗಿರೋದು ನಂಗೆ ಇವರು ನಜರ್ಬಾದಿಂದ ಬರ್ತಾರಂತೆ. ಸೊ ಅಣ್ಣ ಆಟೋ ಅಣ್ಣ ಏನು ಹೇಳ್ತೀರಾ ಅಣ್ಣ? ಅಣ್ಣ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಸರ್ ಗುರು ಅಂತ ಹೆಸರು. ಅಣ್ಣ ಗುರು ಅಂತನಾ? ಓಕೆ ಅಣ್ಣ, ಏನಂತೀರಾ ಅಣ್ಣ ಮಂತ್ರಾಲಯ ಕಫೆ ಬಗ್ಗೆ ಹೇಳ್ತೀರಾ, ಇಲ್ಲಿ ತಿಂಡಿ ಬಗ್ಗೆ ಏನು ಹೇಳ್ತೀರಾ ಅಣ್ಣ? ತಿಂಡಿ ಚೆನ್ನಾಗಿದೆ, ನನಗೆ ಇಷ್ಟ. ದೋಸೆ, ಬೆಣ್ಣೆ ದೋಸೆ ಇಷ್ಟ. ಯಾವಾಗ ಈ ಕಡೆ ಬಂದಾಗೆಲ್ಲ ಬರ್ತಾರೆ. ಮನೆಗೂ ಪಾರ್ಸಲ್ ತಗೊಂಡಿದ್ದೀನಿ, ಬಿಸಿಬೇಳೆ ಬಾತು. ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಣ್ಣ ಇದು? ಈ ಕಡೆ ನಾವು ಆಲ್ಮೋಸ್ಟ್ ನೋಡ್ತಾ ಇರ್ತೀವಲ್ಲ, ನಾವು ಆಟೋ ಓಡಿಸಿ ನಮ್ಮ ಮೊಬೈಲ್ ನೋಡಿದಾಗಲೂ ಬರ್ತಾರೋ, ಯೂಟ್ಯೂಬ್ ಎಲ್ಲ ನೋಡಿ. ಓಕೆ. ಇವಾಗ ಕೊನೆಯದಾಗಿ ಏನು ಹೇಳ್ತೀರಾ ಅಣ್ಣ ಮಂತ್ರಾಲಯ ಕೆಫೆ ಬಗ್ಗೆ? ಮಂತ್ರಾಲಯ ಬಗ್ಗೆ ಯಾವ ದೇವರ ಆಶೀರ್ವಾದದಿಂದ ಗ್ಯಾರಂಟಿ ಸಕ್ಸಸ್ ಆಯ್ತು ಅಂತ ಗೊತ್ತು. ಆದರೂ ಯಾವ ಕಾರಣಕ್ಕೂ ಇದಾಗಲ್ಲ. ನಮಗೆ ನಂಬಿಕೆ ಇದೆ, ಗ್ಯಾರಂಟಿ ಸಕ್ಸಸ್ ಆಯ್ತು ಅಂತ 100% ಗೊತ್ತು. ಹೌದೌದು ಅಣ್ಣ, ಖಂಡಿತ. ನಾನು ಹಿಂಗೆ ಮಾಡಿ ಅಣ್ಣ ಇನ್ನೂ ಒಂದು 2, 3, 4, 5 ಮಾಡ್ಕೊಂಡು ಹೋಗಿ ಹಂಗೇನೆ ಅಂತ ನಾನು ಒಂದು ಆಶಿಸ್ತೀನಿ ನಿಮಗೆ. ಯಾಕಂದರೆ ನಾನು ಒಂದು ದೇವ್ರ ಭಕ್ತನಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಬರೀ ನಮಗೆ ಒಳ್ಳೇದಾಗಲಿ ಅಂತ ನಾನು ಹೇಳಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ. ಅವಾಗ್ಲೇ ನಮ್ಮ ದೇವ್ರು ಕರ್ಕೊಂಡು ಹೋಗೋದನ್ನ ಒಂದು ಒಳ್ಳೆ ರೀತಿಲಿ. ತುಂಬ ಥ್ಯಾಂಕ್ಸ್ ಅಣ್ಣ, ನಿಮ್ಮ ಜೊತೆ ತುಂಬ ಧನ್ಯವಾದಗಳು. ನಿಮ್ಮ ಜೊತೆ ಮಾತಾಡಿದ್ದು ನಂಗೆ ಖುಷಿ ಆಯ್ತು ಆ್ಯಕ್ಚುಲಿ. ನೋಡಿ, ಇಷ್ಟು ತನಕ ಅವ್ರ ತಂದೆಯವ್ರ ಜೊತೆ ನಾನು ಮಾತಾಡಿದೆ. ಅಂದರೆ ಇವಾಗ ಅವ್ರ ಮಗ ಇದ್ದಾರೆ. ಸೊ ಅವ್ರ ಮಗ ಏನು ಹೇಳ್ತಾರೆ, ಮಂತ್ರಾಲಯ ಕೆಫೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಅದೇ ನನ್ನ ಹೆಸರು ಭರತ್ ಅಂತ. ಸರ್ ಸೊ ಅದೇ ನಾನು ಅದೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಬಿಸ್ನೆಸ್ ಬಗ್ಗೆ ಹೆಂಗೆ ನಡೀತದೆ ಬಿಸ್ನೆಸ್ಸು, ಯಾವ ಜಾಗದಲ್ಲಿ ಮಾಡಿದ್ರೆ ಸರಿ, ಏನೇನು ಆಗುತ್ತೆ ಪ್ರಾಬ್ಲಮ್ಮು, ಅಂದರೆ ಯಾವ ಥರ ಟೇಸ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಜನರಿಗೆ, ಹೆಂಗೆ ಯಾವ ಥರ ಅಂತ ನಾನು ಅದ್ರ ಬಗ್ಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಓಕೆ ಸರ್. ಸೊ ಹಿಂಗೆ ನಾನು ಮೈಸೂರಲ್ಲಿ ಇದೇ ನಿಮ್ಮದು ಫಸ್ಟ್ ನಾನು ಮಾಡ್ತಾ ಇರೋದು ಆ್ಯಕ್ಚುಲಿ ಮೈಸೂರಲ್ಲಿ. ನನಗೆ ಹೆಸರು ನೋಡಿದ ತಕ್ಷಣ ನಾನು ಬಂದ್ಬಿಟ್ಟೆ, ನಾನು ಮಂತ್ರಾಲಯ ಕೆಫೆ ಅಂದ ತಕ್ಷಣ. ಸೊ ಏನಂತೀರಾ ಸರ್, ಮಂತ್ರಾಲಯ ಕೆಫೆ ಹೆಂಗೆ ಸ್ಟಾರ್ಟ್ ಆಯಿತು ನಿಮಗೆ? ಸರ್ ಆ್ಯಕ್ಚುಲಿ ಮಂತ್ರಾಲಯ ಕೆಫೆ ನಾವು ಸ್ಟಾರ್ಟ್ ಮಾಡಿದ್ವಿ ಯಾವ ಥರ ಅಂದರೆ, ನಾವು ಫಸ್ಟು ಒಂದು ಚಿಕ್ಕ ಟೆಂಟ್ ಮಾಡಿದ್ವಿ. ಟೆಂಟಿಂದ ಫುಡ್ ಕಾರ್ಟಿಗೆ ಬಂದ್ವಿ. ಫುಡ್ ಕಾರ್ಟಿಂದ ಈಗ ಒಂದು ಮಳಿಗೆಗೆ ಬಂದಿದ್ದೀವಿ. ಫಸ್ಟ್ ಔಟ್ಲೆಟ್ ನಮ್ಮದು. ಏನಪ್ಪ ಅಂತಂದರೆ ಇದಕ್ಕೆಲ್ಲ ನಮ್ಮ ಹುಡುಗರುಗಳು ಮತ್ತು ನಮ್ಮಲ್ಲಿ ಅಡುಗೆ ಭಟ್ರು ಇರ್ಬೋದು, ದೋಸೆ ಮಾಸ್ಟರ್ ಇರ್ಬೋದು, ಮತ್ತು ಜನಗಳು ಅಷ್ಟೇ ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ರಾಯರು ಎಳ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ. ಒಂದು ಟೆಂಟಿಂದ ಹಿಡಿದು ಇಲ್ಲಿ ಒಂದು ಚಿಕ್ಕ ಒಂದು ಔಟ್ಲೆಟ್ ತನಕ ಬಂದಿದ್ದೀವಿ ಅಂದರೆ ಇದೆಲ್ಲಕ್ಕೆ ಕಾರಣ ನಮ್ಮ ರಾಯರೇ.
ಇವತ್ತು ನಾವು ಏನೇ ಇದ್ದೀವಿ ಅಂದರೂ ಅದಕ್ಕೆ ನಮ್ಮ ಗುರುರಾಯರು. ಪ್ರತಿ ಸಲನೂ ಇದು ಸ್ಟಾರ್ಟ್ ಮಾಡೋದಕ್ಕಿಂತ ಏನೇ ಒಂದು ವಸ್ತು ಸ್ಟಾರ್ಟ್ ಮಾಡಿದ್ರು ನಮ್ಮ ರಾಯರ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತಗೊಂಡು ಮುಂದೆ ನಾವು ಸ್ಟಾರ್ಟ್ ಮಾಡೋದು. ಇನ್ನು ಮುಂದೆನೂ ಅಷ್ಟೇ ನಾವು ರಾಯರನ್ನೇ ನಮಗೆ ಜೀವನ ಮಾಡ್ತೀವಿ. ಅದೇ ಒಂದು ನಂಬಿಕೆ ಬಿಟ್ಟರೆ ಯಾರು ನನ್ನ ಒಂದು ಅನುಭವ ಆಗಿದೆ ಅಣ್ಣ, ನಮ್ಮ ಜೊತೆಗಿರೋರು ನಂಬಿಕೆ ಕಳ್ಕೊಬಿಡ್ತಾರೆ ಒಂದೊಂದ್ಸತಿ. ಆದರೆ ದೇವರು ಮಾತ್ರ ಯಾವತ್ತೂ ಕೈ ಬಿಡಲ್ಲ ಅಂತ ರಾಯರು ಯಾವತ್ತೂ ಕೈ ಬಿಡಲ್ಲ, ನಮ್ಮದವ್ರನ್ನ ಕೈ ಬಿಡಲ್ಲ. ಹೌದೌದು, ನಂಬಿಕೆ ಮೇಲೆ ಇದೀವಿ ಸರ್. ಅದೊಂದು ಸಾಕ್ಷಿ. ಸೊ ನಾವೇ ಸಾಕ್ಷಿ ಸರ್. ನಮ್ಮದು ನಮ್ಮ ಮೇಲೆ, ನಮ್ಮ ಚೆಫ್ ಮೇಲೆ, ನಾವು ಕೊಡುವಂಥ ಟೇಸ್ಟ್ ಮೇಲೆ ನಮ್ಮ ನಂಬಿಕೆ ಅಷ್ಟೇ. ಒಟ್ಟಿನಲ್ಲಿ ಎರಡು ನಂಬಿಕೆ, ಒಂದು ರಾಯರು, ಒಂದು ನಮ್ಮ ಟೇಸ್ಟ್ ಮೇಲೆ ನಂಬಿಕೆ. ಎರಡು ಒಂದು ನಾನು ತಿಳ್ಕೊಂಡಿದ್ದೇನು ಅಂದರೆ ಅಣ್ಣ, ನಾವು ಏನೇ ಒಂದು ಕೆಲಸ ಮಾಡ್ತೀವಿ, ಏನೇ ಮಾಡ್ತೀವಿ ಅಂದರೆ ಒಂದು ನಂಬಿಕೆ ಇಟ್ಟರೆ ನಂಬಿಕೆ ಇಡಬೇಕು. ಮತ್ತು ನಾವು ಆನೆಸ್ಟಾಗಿ ಡೆಡಿಕೇಶನ್ ಇಟ್ಕೊಂಡು ಕನ್ಸಿಸ್ಟೆನ್ಸಿಯಾಗಿ ಮಾಡಬೇಕು. ನಾವು ಹೌದೌದು, ಕನ್ಸಿಸ್ಟೆನ್ಸಿ ಮಾಡಲಿಲ್ಲ ಅಂದರೆ ನಮ್ಮದು ಯಾವುದೇ ಕಾರಣಕ್ಕೂ ನಮಗೆ ಸಕ್ಸಸ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ಇದು ಒಂದು ನನಗೆ ತುಂಬ ಇಷ್ಟ ಆಯಿತು ಅಣ್ಣ. ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ, ನೀವು ಹೇಳಿದ ಮೇಲೆ ನಂಗೆ ಇನ್ನೂ ಮನಸ್ಸಿಗೆ ಹತ್ರ ಆಯ್ತದು. ಸೊ ಏನೇನು ಫೇಮಸ್ ಅಣ್ಣ ನಿಮ್ಮದು ಹೋಟ್ಲಲ್ಲಿ? ನಮ್ಮದು ಆ್ಯಕ್ಚುಲಿ ಇಡ್ಲಿ, ದೋಸೆ ಮತ್ತು ಶಾವಿಗೆ ಬಾತು, ರೈಸ್ ಬಾತು ಇವೆಲ್ಲ ಭಾಳ ಫೇಮಸ್ಸು. ದೋಸೆ ಐಟಮ್ ಭಾಳ ಫೇಮಸ್ ಇಲ್ಲಿ. ಒಂದು 15-16 ವೆರೈಟಿ ಆಫ್ ದೋಸೆ ಕೊಡ್ತೀವಿ. ಮತ್ತು ರೈಸ್ ಬಾತು ಡೈಲಿ ಚೇಂಜ್ ಮಾಡ್ತೀವಿ. ಶಾವಿಗೆ ಬಾತ್ ನಾವು ಡೈಲಿ ಕೊಡ್ತೀವಿ. ದೋಸೆ ಅಣ್ಣ ಯಾವ ಥರ ದೋಸೆ ಸಿಗುತ್ತೆ? ಮೈಸೂರು ಮಸಾಲೆ, ಬೆಣ್ಣೆ ಮಸಾಲೆ, ಪುಡಿ ಮಸಾಲೆ, ಸೆಟ್ ಮಸಾಲೆ, ಗೀ ಮಸಾಲೆ, ಆನಿಯನ್ ದೋಸೆ, ಆಮೇಲೆ ಶಾವಿಗೆ ಬಾತ್ ಮಸಾಲೆ, ಉಪ್ಪಿಟ್ಟು ಮಸಾಲೆ ಎಲ್ಲ ಕೊಡ್ತೀವಿ. ಉಪ್ಪಿಟ್ಟು ಮಸಾಲೆ. ಓಕೆ ಅಣ್ಣ, ಸೂಪರ್. ಎಲ್ಲ ಚೆನ್ನಾಗಿ ಆಗ್ತಿದೆ ಹಂಗಾರೆ ಅಣ್ಣ. ಮಧ್ಯಾಹ್ನ ಮಧ್ಯಾಹ್ನ ಹೊತ್ತು ಅಣ್ಣ ಏನು ಸಿಗುತ್ತೆ? ಮಧ್ಯಾಹ್ನ ಅನ್ನ ಸಾಂಬಾರು, ಮೊಸರನ್ನ ಮತ್ತು ಚಪಾತಿ ಕೊಡ್ತೀವಿ ಸದ್ಯಕ್ಕೆ. ಮುಂದಕ್ಕೆ ಮುದ್ದೆ ಕೊಡೋಣ ಅಂತ ಪ್ಲ್ಯಾನ್. ಓ ಸೂಪರ್ ಸೂಪರ್ ಅಣ್ಣ, ಆಗತ್ತೆ ಅದು ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಣ್ಣ. ಹಂಗೆ ಗೊತ್ತಾಗ್ತಿದೆ, ಅದು ನಂಗೆ ಆ ಫೀಲಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀವು ಮುದ್ದೆ ಅಂದ್ರಲ್ಲ ಚೆನ್ನಾಗಿ ತೊಗೊಂಡು ಹೋಗುತ್ತೆ ಅಣ್ಣ. ಸಾಯಂಕಾಲ ಹೊತ್ತು ಏನು ಸಿಗುತ್ತೆ ಅಣ್ಣ? ದೋಸೆ ಐಟಮ್ಸು, ಇಡ್ಲಿ ಐಟಮ್ಸು, ರೈಸ್ ಬಾತ್ಗಳು, ಮೇಯ್ನಾಗಿ ಶಾವಿಗೆ ಬಾತು ಮತ್ತು ಬಿಸಿಬೇಳೆ ಬಾತು, ಈ ಥರ ಚೌಚೌ ಬಾತು ಈ ಥರ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಣ್ಣ? ಬೆಳಗ್ಗೆ ನಮ್ಮದು ಕೆಲಸ ಎಲ್ಲ ಸ್ಟಾರ್ಟ್ ಆಗಿ 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಬೆಳಗ್ಗೆ. ಬಟ್ ಇಲ್ಲೆಲ್ಲ ಫುಡ್ ಎಲ್ಲ ರೆಡಿಯಾಗಿ 7:30 ಆನ್ವರ್ಡ್ಸ್ ಸರ್. ಆಲ್ಮೋಸ್ಟ್ ಆಲ್ 7:30. ನಿಮ್ಮದು ಸಾಯಂಕಾಲ ರಾತ್ರಿ ಕ್ಲೋಸ್ ಆಗೋದು? ರಾತ್ರಿ ಕ್ಲೋಸ್ ಆಗೋದೇ 10:30. ಬೆಳಗ್ಗೆ 5:30 ಓಪನ್ ಮಾಡಿದ್ರೆ ನಾವು ರಾತ್ರಿ 10 ತನಕ ಇರ್ತೀವಿ. ಈಗ ಕೊನೆಯದಾಗಿ ನಿಮ್ಮ ಮಂತ್ರಾಲಯ ಕೆಫೆ ಬಗ್ಗೆ ಏನು ಹೇಳ್ತೀರಾ ಅಣ್ಣ? ಒಂದು ನಾನು ಕೇಳ್ಪಟ್ಟಂಗೆ ಒಂದು 20 ದಿವಸ ಆಯಿತು ನೀವು ಓಪನ್ ಮಾಡಿ. ಹೆಂಗ್ ಅನ್ಸುತ್ತೆ ಅಣ್ಣ ವ್ಯವಹಾರ? ಹೆಂಗ್ ಅನ್ಸುತ್ತೆ? ಎಲ್ಲ ನಮ್ಮ ರಾಯರದೇ. ಅವರು ಎಳ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ಬಿಡಲಿ. ನಾವು ಅವ್ರು ನಂಬಿದ್ದೀವಿ, ಅವ್ರು ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಅವ್ರ ದಯೆಯಿಂದ ರೆಸ್ಪಾನ್ಸ್ ಚೆನ್ನಾಗಿದೆ. ನಾನು ನಿಮ್ಮ ತಂದೆಗೂ ಹೇಳ್ತಿದ್ದೆ ಅಣ್ಣ, ಇದೇ ಥರ ಈ ಲೈನಲ್ಲಿ ಒಂದು 4-5 ಓಪನ್ ಮಾಡಿ ಇನ್ನೂ ಒಳ್ಳೇದಾಗಲಿ. ಬರೀ ನಾವು ಚೆನ್ನಾಗಿದ್ದೀವಿ ಅಂತಲ್ಲ ಅಣ್ಣ, ಎಲ್ಲರೂ ಬೆಳಿಬೇಕು. ಆ್ಯಕ್ಚುಲಿ ಅದೇ ಮನಸ್ಸಲ್ಲಿರೋದು. ದೇವರ ಆಶೀರ್ವಾದ ಇದ್ರೆ ಎಲ್ಲರೂ ಬೆಳಿತಾರೆ, ಅದಂತೂ ಸತ್ಯ. ಥ್ಯಾಂಕ್ಸ್ ಅಣ್ಣ, ಜೊತೆ ಮಾತಾಡಿ ತುಂಬ ಖುಷಿ ಆಯ್ತು ನನಗೆ. ಸೊ ಈ ಥರ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ನನ್ನ ಪೇಜ್ನ ನಾನು ಫಾಲೋ ಮಾಡಿಲ್ವೋ ದಯವಿಟ್ಟು ಹೋಗಿ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನನ್ನ ಪೇಜ್ ಬಂದು ರಾಮ್ ಕಾರ್ಯ ಹನುಮಾನ್ ಪಾತ್ ಅಂತ. ಇದು ಒಂದೇ ಬಿಸ್ನೆಸ್ ಅಲ್ಲ ಅಂತ ಅಲ್ಲ, ಎಲ್ಲ ಬಿಸ್ನೆಸ್ಸು ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಮೈಸೂರು ಒಂದೇ ಅಂತಲ್ಲ, ಬೆಂಗಳೂರು ಮೈಸೂರು ಎರಡೂ ನಾನು ತೋರ್ಸೋಕ್ಕೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು.